ಸಮಾಜದಲ್ಲಿ ಬರುವಂಥ ಎಲ್ಲ ಸಮಾಜದ ಗಣ್ಯ ಹಿರಿಯರೇ, ಅಣ್ಣ ತಮ್ಮಂದಿರೇ, ಯುವಕರೇ, ಈಗಾಗಲೇ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ನೀವೆಲ್ಲ ಏನೇನು ಬಂದಿದ್ರಿ ಎಲ್ಲರೂ ಇದ್ರ ಬಗ್ಗೆ ಸಾಕಷ್ಟು ಅನುಭವವನ್ನು ಈಗಾಗಲೇ ಬಂದಿದ್ದೀರಿ. ನೀವು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಮ್ಮ ಮತದಾನವನ್ನು ನಮ್ಮ ಈ ವಿಜಯಪುರ ಕ್ಷೇತ್ರದಲ್ಲಿ ಉಳಿಸ್ಕೋಬೇಕು, ಇವೆಲ್ಲ ಪ್ರಕ್ರಿಯೆಗಳೆಲ್ಲ ಸಾಕಷ್ಟು ನಿರಂತರವಾಗಿ ನಡೆದಿದೆ. ಆದರೂ ಪ್ರತಿಯೊಂದು ಓಟು ವಿಜಯಪುರ ನಗರಕ್ಕೆ ಭಾಳ ಮಹತ್ವ. ಪಶ್ಚಿಮ ಬಂಗಾಳದಲ್ಲಿ ಹಿಂದೆ ಈ ಚುನಾವಣೆ ಹಿಂದಿನ ಒಂದು ಚುನಾವಣೆ ಆಗಿತ್ತು. ಅವಾಗ ನಮ್ಮ ಎಲ್ಲ ಪ್ರಮುಖರು ಹೋಗಿದ್ರು, ಪಶ್ಚಿಮ ಬಂಗಾಳ ಇನ್ಚಾರ್ಜ್ ಆಗಿದ್ದೆ MLA ಹೋಗಿದ್ದಲ್ಲಿ. ಆ ಪರಿಸ್ಥಿತಿ ಏನಿತ್ತಂದರೆ ಪಶ್ಚಿಮ ಬಂಗಾಳದಲ್ಲಿ BJP ಧ್ವಜ, BJP ಕಾರ್ಯಕರ್ತ ಅಂದರೆ ಓಡಾಡಿ ಹೊಡಿತಿದ್ರು. ಅಂದರೆ ಅಷ್ಟು ಗುಂಡಾಗಿರಿ ಅವಾಗಿತ್ತು. ಈ SIR ಆದಮೇಲೆ ಮೊನ್ನೆ ಏನು ಚುನಾವಣೆ ಆಯ್ತಲ್ಲ, ಅವ್ರೇನು ಗುಂಡಾಗಿರಿ ಮಾಡ್ತಿದ್ರಲ್ಲ, ಆ ಗುಂಡಾಗಿರಿ ಮಾಡಿದ್ರು ಸಹ ಜನ ಅವ್ರ ಮತದಾನ ಗಟ್ಟಿಯಾಗಿತ್ತು. ಯಾಕಂದ್ರೆ ಮೊದಲು ಏನು ಮಾಡ್ತಿದ್ರಂತೆ, ನಮ್ಮ ಹಿಂದೂಗಳ ಮನೆಗಳಿಗೆ ಕಿಲಿ ಹಾಕಿರೋರು ಒಟ್ಟಿಗೆ ಬರಲಾರ ಅಂತ ಅಷ್ಟು ಗುಂಡಾಗಿರಿ. ಅವರು ಒಟ್ಟಿಗೆ ಬರೋದಿಲ್ಲ ಹಿಂದೂಗಳು. ಈ ಸಲ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ಎಷ್ಟೋ ಬಟಾಲಿಯನ್ಗಳು ಕಳಿಸ್ಬಿಟ್ರು, ಮಿಲಿಟರಿನೇ ಕಳಿಸ್ತಾರೆ. ಅದು ಸೈನ್ಯದ ಆಶ್ರಯದಲ್ಲಿ ಒಂದು ದೇಶದ ಒಂದು ರಾಜ್ಯದ ಚುನಾವಣಾ ಪರಿಸ್ಥಿತಿ ಒಂದು ರಾಜ್ಯಕ್ಕೆ ಬಂದದ್ದು. ಈ ಕರ್ನಾಟಕದೂ ಹಾಗೆ ಇದೆ. ಈಗ ಅಲ್ಲಿ ಇದ್ದಂಥ ಏನು ಬಾಂಗ್ಲಾದೇಶಿಯರದಾರ, ರೋಹಿಂಗ್ಯಾಗಳದಾರ, ಈ ಕರ್ನಾಟಕ ಕಡೆ ಬರ್ತಾರೆ. ಅಲ್ಲಿದ್ದು ರೈಲ್ವೆ ಇಲ್ಲಿ ಬಂದು ಇಲ್ಲಿ ಸೇರ್ಯಾರ. ಇಲ್ಲಿ ಅವರಿಗೆ ಇಲ್ಲಿನ ಸರ್ಕಾರ ಆತಿಥ್ಯ ಕೊಡ್ಲಾಕತ್ತದ. ಅದಕ್ಕೆ ನಾವು ಈಗಾಗಲೇ ಅವರೆಲ್ಲ ಇದನ್ನು ಅನುಭವವನ್ನು ಹೇಳಿದ್ದಾರೆ. ಆ ಅನುಭವದ ನಮ್ಮ ಜವಾಬ್ದಾರಿ ಇದೆ. ನಾವು ಒಬ್ಬರೇ ಮಾಡಬೇಕು, ಕಾರ್ಪೊರೇಟರ್ ಮಾಡಬೇಕು, ಅವ್ರು ಮಾಡಬೇಕಂತಿಲ್ಲ. ಅದಕ್ಕೆ ನಾವು ಈ ದೇಶದ ಮತದಾರ ಏನಂದರೆ, ಈ ದೇಶಕ್ಕೆ ನಮ್ಮದು ಒಂದು ಏನಿರಬೇಕು. ನೀವೇನು ಒಂದು ಓಟ್ ಹಾಕೋದ್ರ ಸಲುವಾಗಿನೇ ಇಟ್ಟು ತಾತ್ಸಾರ ಮಾಡ್ತಾರೆ, ದೇಶ ಹೆಂಗೆ ಉಳಿತದೆ. ಈಗ ಹಂಗೆ ವಿಚಾರ ಮಾಡೋ ಕಾಲ ಬಂದದ. ಅದಕ್ಕೆ ಅವರೆಲ್ಲ ಪ್ರಯತ್ನ ಮಾಡಕತ್ತಾರೆ. ಎಲ್ಲಿ ಸಣ್ಣ ಪುಟ್ಟ ನಿಮ್ಗೆ ಏನಪ್ಪ ತಿಳಿದ್ರೆ ಅಂದ್ರೆ ವಾಟ್ಸಪ್ದಾಗ ನೀವು ಇಂಥ ಪ್ರಶ್ನೆ ಕೇಳಿ, ಆ ಪ್ರಶ್ನೆಗೆ ಅವಾಗಿಂದ ಅವಾಗೆ ನಿಮ್ಗೆ ಉತ್ತರ ಕೊಡ್ತಾರೆ. ಇಲ್ಲಕಂದ್ರೆ ನಮ್ಮವ್ರು ಬಂದು ಅಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. BLO ಹೇಳ್ತಾರೆ,